ಡಿವಾರ್ಮಿಂಗ್ ಟ್ಯಾಬ್ಲೆಟ್ನ ಬಾಳೆನ ಒಳಗಡೆ ಹಾಕ್ಬಿಟ್ಟು ಈಗ ನಮ್ಮ ಕರುಗೆ ಕೊಡ್ತಾಯಿದ್ದೀನಿ. ಇವಳು ಅತಿ ಚಿಕ್ಕವಳು, ಇವಳು ಇರೋ ಕರುಗಳಲ್ಲಿ. ಬನ್ನಿ ನೋಡೋಣ ತಿಂತಾಳ ಅಂತ. ನೋಡಿ ಚೆನ್ನಾಗಿ ತಿಂತಾಯಿದ್ದಾಳೆ. ನೆಕ್ಸ್ಟು ಎರಡನೇವಳು ಕೊಡಬೇಕು. ಇನ್ನೊಂದು ಬಾಳೆನೆಲ್ಲ ಹಾಕಿ ಅದೇ ಥರ ರೆಡಿ ಮಾಡಿದ್ದೀನಿ. 2 ಟ್ಯಾಬ್ಲೆಟ್ ಒಳಗಡೆ ಎಲ್ಲ ಹಾಕಿದ್ದೀನಿ. ಬನ್ನಿ ಈಗ ಎರಡನೇವಳು ತಿಂತಾಳ ನೋಡೋಣ. ಆ್ಯಕ್ಚುಲಿ ಇವಳು ತಿಂತಾಳೆ, ಇವಳಿಗೂ ಇಷ್ಟ ಇದೆ ಬಾಳೆಹಣ್ಣು ಸಮೇತ ತಿನ್ನೋಕ್ಕೆ. ಇವಳು ತಿನ್ಕೊಂಡ್ಳು. ಇನ್ನು ನೆಕ್ಸ್ಟು ಇನ್ನು ಸ್ವಲ್ಪ ದೊಡ್ಡ ಕರುಗಳು, ಒಂದು 8-10 ತಿಂಗಳಿದೆ. ಸೊ ಇವಕ್ಕೆ ಟ್ಯಾಬ್ಲೆಟ್ಸ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೊಟ್ಟಿದ್ದಾರೆ. ಸೊ ಫೀಡ್ಸ್ಗೆ ಹಾಕ್ಬಿಟ್ಟು ಡೈರಿ ಫೀಡ್ಸ್ಗೆ ನಾವು ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಇವು ಡೈರಿ ಫೀಡ್ಸು ಚೆನ್ನಾಗಿ ತಿಂತವೆ. ಸೊ ಹಾಗಾಗಿ ಅಭ್ಯಾಸ ಇರೋದ್ರಿಂದ ಇದರೊಳಗಡೆ ಚೆನ್ನಾಗಿ ತಿಂತೀವಿ ಇದು. ಸೊ ಅದೇ ಥರ ಇದು 4ನೇ ಕರು. ಈಗ ಲಾಸ್ಟ್ 5ನೇ ಕರುಗೆ ನಾವು ಬಾಳೆಹಣ್ಣಿಗೆ ಹಾಕಿ ಕೊಡ್ತಾಯಿದ್ದೀನಿ. ಯಾಕಂದ್ರೆ ಅವಳು ಡೈರಿ ಫೀಡ್ಸ್ ಒಂಚೂರು ಇಷ್ಟ ಇಲ್ಲ. ಟ್ಯಾಬ್ಲೆಟ್ ಪೌಡ್ರ್ ಕೈಗೆ ಅಂಟ್ಕೊಂಡಿದ್ರೆ ಅದನ್ನೇ ಎಷ್ಟು ಚೆನ್ನಾಗಿ ತಿಂತಾಳೆ ನೋಡಿ.